ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಬಳಕೆಗೆ ನಿರ್ಬಂಧ ಹೇರಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಲಿಕ್ವಿಡ್ ನೈಟ್ರೋಜನ್ ಬಗ್ಗೆ ಸುದ್ದಿ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಲಿಕ್ವಿಡ್ ನೈಟ್ರೋಜನ್ ಬಳಕೆಯ ದುಷ್ಪರಿಣಾಮದ ಬಗ್ಗೆ ವರದಿಯನ್ನು ಬಿತ್ತರಿಸಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಎಚ್ಚೆತ್ತುಕೊಂಡಿದೆ ಆರೋಗ್ಯ ಇಲಾಖೆ. ಲಿಕ್ವಿಡ್ ನೈಟ್ರೋಜನ್ ಬಳಸಿದ್ರೆ ಜೀವಾವಧಿ ಶಿಕ್ಷೆ 10 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಲಿಕ್ವಿಡ್ ನೈಟ್ರೋಜನ್ ನಿರ್ಬಂಧಿಸಿ ಸರ್ಕಾರದಿಂದಲೇ ಅಧಿಕೃತ ಆದೇಶ ಹೊರಡಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆದೇಶವನ್ನು ಹೊರಡಿಸಿರೋದು. ನೈಟ್ರೋಜನ್ ಬಳಕೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಬಿತ್ತರಿಸಿತ್ತು. ಆ ವರದಿಯ ಇಂಪ್ಯಾಕ್ಟ್ ಆಗಿದೆ. ಈಗ ಸರ್ಕಾರವೇ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಕರ್ನಾಟಕದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಬಳಕೆಗೆ ನಿರ್ಬಂಧ ಹೇರಲಾಗಿದೆ. ಲಿಕ್ವಿಡ್ ನೈಟ್ರೋಜನ್ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಇದನ್ನ ಬಳಕೆ ಮಾಡಬಾರದು. ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು. ಯಾರಾದರೂ ಬಳಕೆ ಮಾಡ್ತಾರೆ ಅಂತ ಅಂದ್ರೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡ. ಮತ್ತೊಂದು ಕಡೆ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ನಿರಂತರವಾಗಿ ವರದಿ ಬಿತ್ತರಿಸಿತ್ತು. ನಮ್ಮ ವರದಿಯ ಫಲಶ್ರುತಿ ಎಂಬಂತೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಈಗ ಅಧಿಕೃತವಾಗಿ ಆದೇಶ ಹೊರಬಿದ್ದಿರುವ ಆದೇಶದ ಪ್ರತಿಯನ್ನ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಬಳಕೆಗೆ ನಿರ್ಬಂಧ ಹೇರಲಾಗಿದೆ. ಇಫ್ ಸಪೋಸ್ ಬಳಕೆ ಮಾಡಿದ್ರೂ ಕೂಡ ಅದಕ್ಕೆ ಕಠಿಣ ಶಿಕ್ಷೆ ಇದೆ, ಅದನ್ನ ಗಮನಿಸಬೇಕು. ನೋಡಿ, ಲಿಕ್ವಿಡ್ ನೈಟ್ರೋಜನ್ ಪಾನ್ ಸೇವಿಸಿ 12 ವರ್ಷದ ಬಾಲಕಿಗೆ ಸಮಸ್ಯೆಯಾಗಿತ್ತು. ಅದು ಜೀವಕ್ಕೆ ಹಾನಿಯಾಗಬಹುದಾದಂತಹ ಸಂಭವ ಇರೋದ್ರಿಂದ ಅದನ್ನ ಬಳಕೆ ಮಾಡಬಾರ್ದು. ಯಾಕೆ ಬಳಕೆ ಮಾಡ್ತೀರಾ? ಜನರಲ್ಲೇ ಸಮಸ್ಯೆ ಆಗುತ್ತೆ, ಅದು ಜೀವಕ್ಕೆ ಅಪಾಯ ಅಂತ ಆದ ಮೇಲೆ ಅದರ ಬಳಕೆ ಮಾಡೋದಕ್ಕೆ ಅವಕಾಶನೇ ಇರಬಾರ್ದು ಅನ್ನುವಂತಹ ಒತ್ತಡ ಹೆಚ್ಚಾಗಿತ್ತು. ಅದರಂತೆ ಈಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸವಿತಾ, ಲಿಕ್ವಿಡ್ ನೈಟ್ರೋಜನ್ ಆರೋಗ್ಯದ ಮೇಲೆ ದುಷ್ಪರಿಣಾಮ, ಅದು ಜೀವಕ್ಕೆ ಕುತ್ತು ತರುವ ಸಾಧ್ಯತೆಗಳಿದೆ ಅಂತ ಸ್ವತಃ ಕೆಲ ವೈದ್ಯಾಧಿಕಾರಿಗಳೇ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು. ನಾವು ಈ ಬಗ್ಗೆ ನಿರಂತರವಾಗಿ ವರದಿ ಬಿತ್ತರಿಸಿದ್ವಿ. ಅದರ ಬೆನ್ನಿಗೆ ಈಗ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಏನು ಕೊಡ್ತಾ ಹೋಗ್ತೀರಿ? ಶ್ರುತಿ, ಪ್ರಮುಖವಾಗಿ ಲಿಕ್ವಿಡ್ ನೈಟ್ರೋಜನ್ ಬಳಕೆ ಮಾಡಿದ್ರೆ ಯಾವೆಲ್ಲ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ರಿಪಬ್ಲಿಕ್ ಕನ್ನಡ ಬ್ಯಾಕ್ ಟು ಬ್ಯಾಕ್ ರಿಪೋರ್ಟ್ ಮಾಡ್ತು. ಇದಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿ ಲಿಕ್ವಿಡ್ ನೈಟ್ರೋಜನ್ ಬಳಕೆ ಮಾಡಿ ಯಾವೆಲ್ಲ ಆಹಾರವನ್ನ ತಯಾರಿ ಮಾಡ್ತಾರೆ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ಸೊ ಆರೋಗ್ಯದ ಕಳಕಳಿ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತು. ಅಷ್ಟೇ ಅಲ್ಲದೆ ಆರೋಗ್ಯ ಮತ್ತು ಸುರಕ್ಷತಾ ಇಲಾಖೆ ಈಗಾಗಲೇ ಒಂದು ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಪ್ರಮುಖವಾಗಿ ಲಿಕ್ವಿಡ್ ನೈಟ್ರೋಜನ್ ಬಳಕೆ ಮಾಡಿ ಯಾವೆಲ್ಲ ಆಹಾರ ತಯಾರಿ ಮಾಡ್ತಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ವಹಿಸಿದೆ. ಒಂದೊಮ್ಮೆ ರೂಲ್ಸ್ ನ ಬ್ರೇಕ್ ಮಾಡಿದ್ರೆ 10 ಲಕ್ಷ ದಂಡ ಅಥವಾ ಜೀವಿತಾವಧಿ ಶಿಕ್ಷೆಯನ್ನ ಎದುರಿಸುವಂತಹ ಆತಂಕ ಕೂಡ ಇದೆ. ಪ್ರಮುಖವಾಗಿ ಇತ್ತೀಚೆಗಷ್ಟೇ 12 ವರ್ಷದ ಬಾಲಕಿಗೆ ಯಾವ ರೀತಿ ದುಷ್ಪರಿಣಾಮ ಆಯಿತು, ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಯಿತು, ಈ ಬಗ್ಗೆ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಒಟ್ಟಾರೆ ಮಾಡರ್ನ್ ಲೈಫ್ನಲ್ಲಿ ಆಹಾರದ ಬಗ್ಗೆ ಒಂದಿಷ್ಟು ಕೊಂಚ ಗಮನವನ್ನ ಹರಿಸಬೇಕು. ಕಂಡಿದ್ದೆಲ್ಲವೂ ಚಂದ ಕಾಣುತ್ತೆ ಅಂತ ತಿಂದ್ರೆ ಪ್ರಮುಖವಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಲಿಕ್ವಿಡ್ ನೈಟ್ರೋಜನ್ ಯಾವೆಲ್ಲ ಸಮಸ್ಯೆಯನ್ನ ತಂದಿಡುತ್ತೆ, ಹೊಟ್ಟೆಗೆ ಸಂಬಂಧಿಸಿದಂತೆ, ಜಠರಕ್ಕೆ ಸಂಬಂಧಿಸಿದಂತೆ ಈ ಬಗ್ಗೆ ವರದಿ ಮಾಡಿತ್ತು. ಇದೊಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಆಹಾರ ಮತ್ತು ಸುರಕ್ಷತಾ ಇಲಾಖೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಿದೆ. 10 ಲಕ್ಷ ದಂಡ ಮತ್ತೆ ಜೀವಿತಾವಧಿ ಈ ಒಂದು ಲಿಕ್ವಿಡ್ ನೈಟ್ರೋಜನ್ ಬಳಸಿದ್ರೆ ಅಂತ ಎಚ್ಚರಿಕೆಯನ್ನ ನೀಡಿದೆ. ಶ್ರುತಿ, ಓಕೆ.